ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ CDAC ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಯಾವ ಲೊಕೇಶನ್ಗೋಸ್ಕರ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಇದು ಬೆಂಗಳೂರಲ್ಲಿ ಕೂಡ ಇದೆ, ಅದ್ರ ರಿಲೇಟೆಡ್ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ರೆಕ್ರೂಟ್ಮೆಂಟ್ನ ಬಂದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ CDAC ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಇವರು ಬಂದು 848 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು ಆಲ್ ಇಂಡಿಯಾ, ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಕೂಡ ಇದೆ. ಇನ್ನು ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್. ಸ್ಯಾಲ್ರಿ ನೋಡೋದಾದರೆ ವರ್ಷಕ್ಕೆ 3,20,000ದಿಂದ ಹಿಡಿದು 22,90,000ವರೆಗೂ ನಿಮಗೆ ಸಿಗುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಯಾವುದು ಜಾಬ್ ಅಂತ. ಇಲ್ಲಿ ಯಾವ ಪೋಸ್ಟ್ ಇದೆ ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜರ್, ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, SPE ಕ್ವಾಂಟಮ್ ಫೋಟೋನಿಕ್ಸ್. ಇದಕ್ಕೆ BE ಅಥವಾ BTech, ME ಅಥವಾ MTech, ಪೋಸ್ಟ್ ಗ್ರ್ಯಾಜುಯೇಷನ್ PhD ಆಗಿರಬೇಕು. ಇನ್ನು HR ಅಸೋಸಿಯೇಟ್, ಅದಕ್ಕೆ MBA ಆಗಿರಬೇಕು. ಇನ್ನು ಪ್ರಾಜೆಕ್ಟ್ ಅಸೋಸಿಯೇಟ್, ಇದಕ್ಕೆ BE ಅಥವಾ BTech, ME ಅಥವಾ MTech ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಪ್ರಾಜೆಕ್ಟ್ ಇಂಜಿನಿಯರ್ ಅಥವಾ PSO ಎಕ್ಸಿಕ್ಯೂಟಿವ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್, ಡೆಲಿವರಿ ಮ್ಯಾನೇಜರ್, ನಾಲೆಡ್ಜ್ ಪಾರ್ಟ್ನರ್. ಇವ್ರದಕ್ಕೆ ನೋಡೋದಾದರೆ ಡಿಗ್ರಿ ಅಥವಾ BE BTech, ME MTech, ಪೋಸ್ಟ್ ಗ್ರ್ಯಾಜುಯೇಷನ್ PhD ಆಗಿದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಪ್ರಾಜೆಕ್ಟ್ ಟೆಕ್ನಿಷಿಯನ್, ITI ಡಿಪ್ಲೊಮೊ ಗ್ರ್ಯಾಜುಯೇಷನ್ ಆಗಿದ್ದರೆ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜರ್, ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಅಸೋಸಿಯೇಟ್, ಪ್ರಾಜೆಕ್ಟ್ ಲೀಡರ್, ಪ್ರೋಗ್ರಾಮ್ ಮ್ಯಾನೇಜರ್, ಇವ್ರಿಗೆಲ್ಲ BE ಅಥವಾ BTech, ME ಅಥವಾ MTech, ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು PhD ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಪ್ರಾಜೆಕ್ಟ್ ಆಫೀಸರ್, ಇದಕ್ಕೆ MBA, MA, ಪೋಸ್ಟ್ ಗ್ರ್ಯಾಜುಯೇಷನ್. ಪ್ರಾಜೆಕ್ಟ್ ಟೆಕ್ನಿಷಿಯನ್ಗೆ ಡಿಪ್ಲೊಮೊ. ಇನ್ನು ಮಾಡ್ಯೂಲ್ ಲೀಡ್ ಅಥವಾ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ ನೋಡಿದ್ರೆ ಡಿಪ್ಲೊಮೊ ಮತ್ತು ಡಿಗ್ರಿ ಆಗಿರಬೇಕು. ಇನ್ನು ಪ್ರಾಜೆಕ್ಟ್ ಇಂಜಿನಿಯರ್ ಅಥವಾ PSO ಎಕ್ಸಿಕ್ಯೂಟಿವ್, ಇದಕ್ಕೆ ನೋಡಿದರೆ BE ಅಥವಾ BTech, ME ಅಥವಾ MTech, ಪೋಸ್ಟ್ ಗ್ರ್ಯಾಜುಯೇಷನ್ PhD ಆಗಿರಬೇಕು. ಪ್ರಾಜೆಕ್ಟ್ ಸಪೋರ್ಟ್ ಸ್ಟಾಫ್, ಇದಕ್ಕೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಸೋಸಿಯೇಟ್, MCA, MSc, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಮತ್ತು ಏಜ್ ಲಿಮಿಟ್ನ ನೋಡೋದಾದರೆ ಪ್ರಾಜೆಕ್ಟ್ ಇಂಜಿನಿಯರ್ 362, 35 ಏಜ್ ಲಿಮಿಟ್. ಪ್ರಾಜೆಕ್ಟ್ ಮ್ಯಾನೇಜರ್ 59, 56 ಏಜ್ ಲಿಮಿಟ್. ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ 193 ಪೋಸ್ಟ್ಗಳು ಖಾಲಿ ಇದೆ, 40 ಏಜ್ ಲಿಮಿಟ್. ಕ್ವಾಂಟಮ್ ಫೋಟೋನಿಕ್ಸ್ 1 ವ್ಯಾಕೆನ್ಸಿ ಇದೆ, 56 ಏಜ್ ಲಿಮಿಟ್. HR ಅಸೋಸಿಯೇಟ್ 3 ವ್ಯಾಕೆನ್ಸಿ ಇದೆ, 40 ಏಜ್ ಲಿಮಿಟ್. ಪ್ರಾಜೆಕ್ಟ್ ಅಸೋಸಿಯೇಟ್ 31 ವ್ಯಾಕೆನ್ಸಿ ಇದೆ, 30 ಏಜ್ ಲಿಮಿಟ್. ಪ್ರಾಜೆಕ್ಟ್ ಇಂಜಿನಿಯರ್ 30, 45 ಏಜ್ ಲಿಮಿಟ್. ಪ್ರಾಜೆಕ್ಟ್ ಮ್ಯಾನೇಜರ್ 8 ವ್ಯಾಕೆನ್ಸಿ, 56 ಏಜ್ ಲಿಮಿಟ್. ಪ್ರಾಜೆಕ್ಟ್ ಟೆಕ್ನಿಷಿಯನ್ 10 ಪೋಸ್ಟ್ಗಳು ಖಾಲಿ ಇದೆ, 30 ಏಜ್ ಲಿಮಿಟ್. ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ 19 ವ್ಯಾಕೆನ್ಸಿ, 40 ಏಜ್ ಲಿಮಿಟ್. ಪ್ರಾಜೆಕ್ಟ್ ಇಂಜಿನಿಯರ್ಗೆ 10 ವ್ಯಾಕೆನ್ಸಿ, 45 ಏಜ್ ಲಿಮಿಟ್. ಪ್ರೋಗ್ರಾಮ್ ಮ್ಯಾನೇಜರ್ಗೆ 8 ವ್ಯಾಕೆನ್ಸಿ, 56 ಏಜ್ ಲಿಮಿಟ್. ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ಗೆ 37 ವ್ಯಾಕೆನ್ಸಿ, 40 ಏಜ್ ಲಿಮಿಟ್. ಪ್ರಾಜೆಕ್ಟ್ ಅಸೋಸಿಯೇಟ್, ಇದಕ್ಕೆ 30 ವ್ಯಾಕೆನ್ಸಿ ಮತ್ತು ಪ್ರಾಜೆಕ್ಟ್ ಲೀಡರ್ಗೂ 5 ವ್ಯಾಕೆನ್ಸಿ ಇದೆ, 45 ಏಜ್ ಲಿಮಿಟ್. ಇನ್ನು ಪ್ರೋಗ್ರಾಮ್ ಮ್ಯಾನೇಜರ್ 3 ವ್ಯಾಕೆನ್ಸಿ, 56 ಏಜ್ ಲಿಮಿಟ್. ಪ್ರಾಜೆಕ್ಟ್ ಆಫೀಸರ್ 10 ವ್ಯಾಕೆನ್ಸಿ, 50 ಏಜ್ ಲಿಮಿಟ್. ಪ್ರಾಜೆಕ್ಟ್ ಟೆಕ್ನಿಷಿಯನ್ 1 ವ್ಯಾಕೆನ್ಸಿ, 30 ಏಜ್ ಲಿಮಿಟ್. ಮಾಡ್ಯೂಲ್ ಲೀಡ್ 1 ವ್ಯಾಕೆನ್ಸಿ, 40 ಏಜ್ ಲಿಮಿಟ್. ಪ್ರಾಜೆಕ್ಟ್ ಇಂಜಿನಿಯರ್ 8 ವ್ಯಾಕೆನ್ಸಿ, 45 ಏಜ್ ಲಿಮಿಟ್. ಪ್ರಾಜೆಕ್ಟ್ ಸಪೋರ್ಟ್ ಸ್ಟಾಫ್ 18 ವ್ಯಾಕೆನ್ಸಿ, 35 ಏಜ್ ಲಿಮಿಟ್. ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಸೋಸಿಯೇಟ್ 1 ವ್ಯಾಕೆನ್ಸಿ, 40 ಏಜ್ ಲಿಮಿಟ್ ಇರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಪೋಸ್ಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಹೇಗೆ ನೋಡೋದು ಹೇಳ್ತೀನಿ. ಇನ್ನು ಅಪ್ಲಿಕೇಶನ್ ಫೀಸು ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸೆಲೆಕ್ಷನ್ ಪ್ರಾಸೆಸ್ಸು, ರಿಟರ್ನ್ ಎಕ್ಸಾಮಿನೇಷನ್, ಇಂಟರ್ವ್ಯೂ ಇರುತ್ತೆ. ಇನ್ನು ಇವ್ರದ್ದು ಸ್ಯಾಲ್ರಿನೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ಹೇಳ್ತಾ ಹೋದರೆ ವೀಡಿಯೋ ಸುಮ್ಮನೆ ಲೆಂತಿ ಆಗುತ್ತೆ. ಸೊ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ
ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್, ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ, ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೂ ಕೂಡ ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್ ಬಂದು ಮೇ 31ಕ್ಕೆ ಶುರು ಆಗಿದೆ, ಜೂನ್ 20, 2025 ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನಾವು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಇಲ್ಲಿ ಡಿಫ್ರೆಂಟ್ ಆಪರ್ಚುನಿಟೀಸ್ ಇದೆ, ಡಿಫ್ರೆಂಟ್ ಲೊಕೇಶನ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಂಗ್ಳೂರ್ಗೆ, ಅದೇ ಥರ ಇದು ಬೇರೆ ಕಾರ್ಪೊರೇಟ್ ಇದಕ್ಕೆ, ಇದು ಚೆನ್ನೈಗೆ, ಇದು ಡೆಲ್ಲಿಗೆ, ಹೈದ್ರಾಬಾದ್, ಈ ಥರ ನೀವು ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ನಾವು ಜಸ್ಟ್ ಬ್ಯಾಂಗ್ಳೂರ್ಗೆ ನೋಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಡೀಟೇಲ್ಸ್ನ ತೋರಿಸುತ್ತೆ. ಯಾವ ಪೋಸ್ಟ್ಗೆ ಎಷ್ಟು ವ್ಯಾಕೆನ್ಸಿ ಇದೆ, ಯಾವ ಡೊಮೈನು, ಯಾವ ಲೊಕೇಶನ್ನು, ಈ ಥರ ಎಲ್ಲ ತೋರಿಸುತ್ತೆ. ನಿಮಗೆ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರ, ಇಲ್ಲಿ ಬಂದು ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ಸ್ನ ತೋರಿಸುತ್ತೆ, ಯಾವ ಪೋಸ್ಟು, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಡೊಮೈನು, ಎಲ್ಲಿ ಲೊಕೇಶನ್ನು, ಏಜ್ ಲಿಮಿಟ್ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು, ಮತ್ತು ನಿಮಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು, ನಿಮ್ಮದು ಏನೇನು ಸ್ಕಿಲ್ಸ್ ಇರಬೇಕು, ಜಾಬ್ ಪ್ರೊಫೈಲ್ ಏನಿರುತ್ತೆ, ಅಂದರೆ ನೀವೇನು ಕೆಲಸ ಮಾಡಬೇಕಿರುತ್ತೆ, ಇನ್ನು ಸ್ಯಾಲ್ರಿ ಇಲ್ಲಿ ನೋಡ್ತಾ ಇರ್ಬೋದು 4.49 LPA ಇಂದ ಹಿಡಿದು 7.11 LPA ನಿಮಗೆ ಸಿಗುತ್ತೆ. ಇನ್ನು ಇದು 3 ವರ್ಷದ್ದು ಕಾಂಟ್ರಾಕ್ಟ್ ಥರ ಅಥವಾ ಏನಾದ್ರು ಆ ಥರ ಆಗಿರುತ್ತೆ. ಇದಕ್ಕೇನಾದ್ರು ನೀವು ಅಪ್ಲೈ ಮಾಡಬೇಕು ಅಥವಾ ಬೇರೆದು ಯಾವುದಕ್ಕಾದ್ರೂ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಇಷ್ಟ ಆದರೆ ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕೊಟ್ಬಿಟ್ಟು OTP ಬರುತ್ತೆ, ಆ OTP ಕೊಟ್ಟು ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ತೋರಿಸುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಕೇಳುತ್ತೆ ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಇಲ್ಲಿ ತುಂಬ ವ್ಯಾಕೆನ್ಸಿಗಳಿದೆ, ನೀವು ನೋಡ್ತಾ ಇರ್ಬೋದು. ಏನು ಏಜ್ ಲಿಮಿಟು, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ, ಅದೆಲ್ಲದೂ ಕೂಡ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ನೀವು ಯಾವ ಪೋಸ್ಟ್ಗೆ ಹಾಕಬೇಕು ಅಂತ ಇರ್ತೀರ ಆ ಪೋಸ್ಟ್ಗೆ ಹಾಕ್ಬೋದು. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನು ಫ್ಲಿಪ್ಕಾರ್ಟಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇದೆ. ಇದ್ರದ್ದು ಸ್ವಲ್ಪ ಪ್ರಾಡಕ್ಟ್ಗಳನ್ನ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಯಾವುದಾದ್ರು ಪ್ರಾಡಕ್ಟ್ನ ತಗೋಬೇಕು ಅಂತ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಪ್ರಾಡಕ್ಟ್ನ ಬೇಕಾದ್ರೂ ಪರ್ಚೇಸ್ನ ಮಾಡ್ಬೋದು. ಸೊ ಆ ಲಿಂಕ್ಗಳನ್ನ ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ವಿಡಿಯೋದಲ್ಲಿ ನೀವು ಕೆಳಗಡೆ ಹೋದರೆ ಸಾಕು, ಅಲ್ಲೇ ತೋರಿಸುತ್ತೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದು ಎರಡೂ ಕೂಡ ಟ್ಯಾಗ್ ಮಾಡಿರ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.